ನಿಜವಾಗ್ಲೂ ಬಡವನೇ ಅವನ, ಹಾ. ನಿಜವಾದ ಬಡವ ಅವನೇ. ಆದ್ರೆ ಎಲ್ಲೂ ಕೂಡ ಅವನು ಹೇಳ್ಕತೆ ಇಲ್ಲ ಸರ್, ಅದು ಅದೇ ಒಂದ್ ದೊಡ್ಡ ಗುಣ. ಆದ್ರೆ ಇವನೇನು ಇವ್ರೆಲ್ಲ ಅಷ್ಟೆಲ್ಲ ಇದ್ದು ನನ್ಗೆ ಅಂತೆ ಬಟ್ಟೆ ಬೇಕು ಇಂತೆ ಬಟ್ಟೆ ಬೇಕು, ಅವ್ನ್ ಬರೀ ಅಂಡರ್ವೇರ್ ಇರ್ತಾನೆ ಇದ್ರಲ್ಲಿ ಇರ್ತಾನೆ ಅಂತ ಹೇಳ್ತಾರಲ್ಲ ಸರ್, ಅವ್ನ ಅದೇ ಸ್ಥಿತಿಲಿ ಇರೋದು ಇವತ್ತು. ಹಂಗೆ ಊರ್ ಈಗ ಅವ್ರ ಅಣ್ಣ ತಮ್ಮದಿರೋ ಅವ್ರ ಅಪ್ಪ ಅವ್ರ ಅಮ್ಮನ್ ನೋಡಿ ಸಹ ಹೋಗಿ ನೀವು ಮನೆ ಹತ್ರ, ಅವ್ರು ಅಪ್ಪ ನಾ ಹೇಳಿಲ್ವಾ ಬೆಂಗಳೂರಿಂದ ಒಂದ್ 20 ಸೀಟ್ ಬಂದ್ಬಿಟ್ಟು ಅವತ್ತು ಗದ್ದೆ ಒಳಗ್ ಭತ್ತ ಕೊಯ್ತವ್ರ ಅವ್ರ ತಾಯಿ ಅವ್ರ ತಾಯಿ ಅವ್ರಿಗೊಂಥರ ಅದು ಒಂದ್ ಹಳೆ ಸರ್ಟ್ ಇಕ್ಕಂದು ಅವ್ರ ತಾಯಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಅಯ್ಯಯ್ಯೋ. ನಾನೇ ಅವ್ರ ತಾಯಿ ಕರಪ್ಪ ಅಲ್ಲಿ ಇಲ್ಲವಳ ಅಲ್ಲಿಗೆ ಹಾಕೋದರಿ ಇಲ್ಲಿ ಅಂದ್ಬಿಟ್ಟು ತೋರ್ಸ್ದಾಗ ಅಣ್ಣ ಅಣ್ಣ ಕಳ್ಸ್ಬಿಡ ಕಣ ನಾನೇ ಬತ್ತೇವನಿ ಅಲ್ಲಿಗೆ ಕಣ ಅಂದ್ಬಿಟ್ಟು ಕಾಲ್ನು ತೊಳಿದೇನೆ ಬಂದ. ಹಂಗೆ ಅಂತ ಶ್ರಮಸುತಿ ಇರೋರು ಅವ್ರು, ಒಳ್ಳೆ ಜನ, ಒಳ್ಳೆ ಜನ, ಮುದ್ದು ಜನ, ಏನು ಗೊತ್ತಿಲ್ದಿರುವಂತ ಜನ. ಅಂತಿಯವ್ರಿಗೆ ಅಂತಮ್ಮಂಗ್ ಊಟವನೇ ಅಂದ್ರೆ ಆ ಭಗವಂತನ ಕೃಪೆ. ಈಗ ಅಶ್ವಿನಿ ಗೌಡ್ನೇ ಆಗ್ಲಿ ಇನ್ನೊಬ್ನೇ ಆಗ್ಲಿ ಏನೇನೋ ಆಡಿ ಅವ್ನ ಹಂಗ ಇವನ್ ಹಿಂಗ ಕೋಟ್ಯಾಧಿಪತಿ ಅದು ಇದು ಅಂದ್ರು ಸಹ ನಮ್ಮ ಊರ್ಗೆ ಬಂದು ನೋಡಿ ಜಿನ ಒಬ್ಬೊಬ್ರು ಬತ್ತವ್ರ ಡಿ ಬಿ ಅವ್ರು. ಅವ್ರ ಮನೆ ತಾವು ಏನಾರ ಒಂದ 20 ಮೂಟೆ 40 ಮೂಟೆ ಬತ್ತದೆ ಅಂದ್ಬಿಟ್ರ ಆ ಗಿಲ್ಲಿ ಇವ್ರು ಯಾರು ಹೇಳಿದ್ರಲ್ಲ ಅಶ್ವಿನಿ ಗೌಡ, ಅವ್ರು ಹೇಳ್ದಂಗ್ ಕೇಳ್ಬಿಡ್ತೀವಿ ನಾವು. ನಿಮ್ಮ ಹೆಸರು ಸರ್? ನಮಸ್ಕಾರ, ನಾಗರಾಜು ಅಂತ. ಯಾವ್ರವ್ರು ಸರ್? ನಾವು ದಡಪುರದವ್ರೆ. ದಡದ್ಪುರದವ್ರೆ. ದಡದ್ಪುರ ಅಂದ್ರೆ ಗಿಲ್ಲಿಯವ್ರ ಊರು. ಗಿಲ್ಲಿಯವ್ರ ಊರು. ಗಿಲ್ಲಿಯವ್ರ ಊರಾಗಿ ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಗಿಲ್ಲಿ ಏನ್ ಗೆದ್ದು ಬರ್ಬೇಕು ಸರ್, ಗೆದ್ದಿ ಬರ್ಬೇಕು. ಈಗ ನಮ್ಮ ಊರಿಗೆ ಒಂದು ಸ್ವಲ್ಪ ಹೆಸರು ತಂದು ಕೊಟ್ಟಾನ. ಈಗ ಸ್ವಲ್ಪ ಏನ್ ಸರ್, ಇಡೀ ಕರ್ನಾಟಕಕ್ಕೆ ಹೆಸರು ನಿಮ್ಗೆ ಕರ್ನಾಟಕ ತಂದು ಕೊಟ್ಟ, ನಮಗ್ ಸ್ವಲ್ಪ ಸ್ವಲ್ಪ ನಮ್ ಮೂಲಲ್ಲಿ ಇರೋರಲ್ಲ ಸರ್, ನಮ್ಗೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಅಂತ ಕಾಣಿಸ್ತಾ ಇದೆ. ಈಗ ಊರಿಗೆ ಬರ್ತಾ ಇರೋದು ಇದ್ ಮಾಡ್ತಾ ಇರೋದು ನೋಡಿದ್ರೆ ಜನ ತುಂಬಾ ಜನ ಬರ್ತಾರೆ. ತುಂಬಾ ಜನ ಸರ್ ಬೆಂಗಳೂರಿಂದ ಒಂದ್ 20 ಸೀಟ್ ಬಂದಿರು ಸರ್ ಮೊನ್ನೆ. ಅವ್ರ ತಾಯಿ ಒಂದ್ ಹಳೆಯ ಸರ್ಟ್ ಇಕ್ಕಂದು ಭತ್ತ ಕುಯ್ತಾ ಇದ್ರು ಗದ್ದೆಲಿ. ಅವಳು ಬರೋ ಕಂಚ್ಕತಾವ್ರೆ ಇವ್ರು ಬಿಡ್ತಾ ಇಲ್ಲ, ಅವ್ರು ಬರೋ ಕಂಚ್ಕತಾವ್ರೆ ಇವ್ರು ಬಿಡ್ತಾ ಇಲ್ಲ. ನಾನು ಅವ್ರ ಚಿಕ್ಕಪ್ಪನ್ ಭತ್ತ ಹೊಡಿತಾ ಇದ್ದಿ, ನೀವ್ ಅಲ್ಲೇ ಇದ್ರಿ? ನಾವು ಅಲ್ಲೇ ಇದ್ದ. ಆಮೇಲೆ ಅವಳೆ ಅಪ್ಪ ಯಾರನ್ನ ಅಲ್ಲಿ ಕಳಿಸ್ಬಿಡಕನಪ್ಪ ನಾನೇ ಬತ್ತೀನಿ ಅಂದ್ಬಿಟ್ಟ ಬಟ್ಟೆ ಬಿಚ್ಚಾಕ್ಬಿಟ್ಟು ಬದಿ ಕಾಲ್ನು ತೊಳಿನಿಲ್ಲ ಅವ್ರು. ಬಂದಾಗ ಏನ್ ಎಲ್ರು ಕಾಲ್ ಸಣ್ಣ ಮಾಡೋರ ಅವಳ್ದ ಅವ್ರ ತಾಯಿಗೆ ಅಂತ ಹೇಳ್ತಾವಳೆ. ಅಯ್ಯೋ ಯಾಕಪ್ಪ ನಮ್ಗೆ ಇದು ಏನೋ ನನ್ ಮಗ ಗೆದ್ದು ಬರ್ಬೇಕಲ್ರಪ್ಪ, ನಿಮ್ ಅಭಿಮಾನ ಇಲ್ಲಾಗಿರ್ಲಿ, ಚೆನ್ನಾಗಿರ್ಲಿ ನನ್ ಮಗ, ನೀವ್ ಇವೆಲ್ಲ ಕಾಲ ಎಲ್ಲ ಕಟ್ಟಿ ನಮಗ್ ಕರ್ಮಗಳು ತಂದು ಕೊಡ್ಬೇಡ್ರಿ ಕಣಪ್ಪ. ನಾವು ಏನೋ ಒಂದು ಇಟ್ಟು ಬಟ್ಟನ್ ಯಾರೋಗಿದ್ದ ಇವತ್ ನನ್ ಮಗ ಅಂತ ಹೆಸರು ಮಾಡೋನೆ ಅಂದ್ರೆ ಆ ದೇವ್ರ ಕೃಪೆ ಅದು. ಬಟ್ ಅದ್ರ ಹೆಸರು ಮಾಡೋಣ ಅಷ್ಟೇ, ಅವ್ರ ಏನ್ ಅನುಕೂಲವಾಗಿಲ್ಲ. ಏನಿಲ್ಲ ಸರ್, ಮಾಡವ್ರೆ ಅದಕ್ಕೆ ಇನ್ನೂ ಸರಿಯಾಗಿ ಸೀಟು ಯಾವಾರ ಏನು ಮಾಡಿ. ಎಷ್ಟು ಕುರಿ ಇದಾವೆ ಸರ್? ಕುರಿ ಒಂದ್ 10-12 ಅವಸ ಅಷ್ಟೇ. ಅಂದ್ರೆ ಅದೇ ಬದುಕು ಅವ್ರಿಗೆ, ಅದೇ ಬದುಕು. ಇನ್ನು ಗದ್ದೆ ಒಂದ್ 10 ಕುಂಟೆ ಬಿಟ್ರೆ ಜಮೀನ್ ಇಲ್ಲ ಸರ್, ಏನಿಲ್ಲ. 3 ಜನ ಮಕ್ಕಳು ವ್ಯಾಪಾರ ಮಾಡ್ಕೊಂಡು ಮತ್ತೆ ಸಂತಲ್ಲಿ ಇದ್ ಮಾಡ್ತಿದ್ರು, ದಳ್ಳಾಳಿ ವ್ಯಾಪಾರ ಮಾಡ್ತಿದ್ರು. ಅವ್ರ ಅವ್ವ ಪಾಪ ಅಟ್ಟಿತಾವ್ ಕುರಿ ಪರಿ ಮೇಯಿಸ್ಕೊಂಡು ವ್ಯವಹಾರ ಮಾಡ್ತಿದ್ದ. ಹಿರಿ ಹುಡುಗನ್ ಒಂದ್ ಸ್ವಲ್ಪ ಕಾಲು ಇದಾಗಿ ಆಪರೇಷನ್ ಮಾಡಿ ಚಿಕ್ಕದ್ರಲ್ಲೇ ಅವನು ಎಲ್ಲೂ ಹೋಯ್ತಿರ್ಲಿಲ್ಲ. ಇವನೇ ಅಲ್ಪ ಸ್ವಲ್ಪ ಈಗ ಇವನು ಹೋಗಿ ಬೆಂಗಳೂರಿಗೆ ಇದಾದ್ಮೇಲೆ ಒಂದ್ ಸ್ವಲ್ಪ ಅವ್ರ ಮನೆಗೆ. ಈಗ ನೀವು ಊರವ್ರು, ಈಗ ಸ್ವಲ್ಪ ನೀವು ತಿಳುವಳಿಕೆ ಇರೋರ್ ತರ ಕಾಣಿಸ್ತೀರಿ. ನೀವು ಅವನ್ನ ನೋಡಿರ್ತೀರಿ. ಈಗ ಈ ಫೀಲ್ಡ್ ಬರೋಕ್ಕಿಂತ ಮುಂಚೆ ಹೇಗಿದ್ದ ಊರಲ್ಲೆಲ್ಲ ಅದೇ ತರ ಆಡ್ತಿದ್ರೆ? ಎಲ್ಲ ಅವ್ನು ಹುಟ್ಟೋ ತಾವಳಿಂದಲೂ ಅದೇ ತರ ಆಡ್ತಾ ಇರೋದು ಹುಡುಗರ ಜೊತೆಲಿ. ನಮ್ ಜೊತೆ ಏನ್ ಆಡ್ತಿರ್ಲಿಲ್ಲ ಆತರ. ಅವ್ನ್ ಹೋಗಿರೋರ್ ಜೊತೆಲಂತೂ ಯಾವಾಗ್ಲೂ ಸುಮ್ಮನೆ ನಗಸ್ತಾ ಇರ್ಬೇಕು, ಅದೇ ಮಾಡ್ತಾ ಇದ್ನ ಅವನು. ಯಾರು ಯಾವತ್ತು ಅವ್ನ ಹತ್ತದ್ದು ನೋಡ್ನೇ ಇಲ್ಲ ನಮ್ ಊರಲ್ಲಿ. ಹೇಳ್ತಾನ ನಾನ್ ಹೊಡೆದಿದ್ದಿ ಆಗಿದ್ ಮಾಡಿದಿ ಅಂತ. ನಮ್ ಜೊತೆಲಿ ಅವ್ನು ಯಾವತ್ತು ಒಂದ್ ದಿನ ಈಗ ಹೆಂಗೆ ಬಿಗ್ ಬಾಸ್ ಮನಲ್ಲಿ ಇಲ್ಲಿ ಗಂಟ ಒಂದ್ ಚೊಟ್ಟು ಕಣ್ಣೀರ್ ಸುರಿಸ್ನಿಲ್ವೋ, ಊರಲ್ವ ಅವ್ರ ಅಪ್ಪ ಹೊಡೆದಿನೋ ಅವ್ನ್ ಕಣ್ಣೀರ ಸುರಿಸ್ನಿಲ್ಲ ಅಣ್ಣ. ಆಮೇಲೆ ನಿಮ್ಗೆ ಒಂದ್ ಹೇಳ್ತೀವಿ, ಯಾಕಂದ್ರೆ ನೀವು ಸ್ವಲ್ಪ ತಿಳುವಳಿಕೆ ಇರೋರು. ಈಗ ಅಲ್ಲಿರೋರು ಎಲ್ರು ಕೂಡ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರು, ಕಷ್ಟ ಎಲ್ಲ ತೋರ್ಸ್ಕೊಂಡು ಹತ್ರ ಕಣ್ಣೀರ್ ಹಾಕರು. ಅಲ್ಲಿರೋರ್ಗಿಂತ ಜಾಸ್ತಿ ಇವ್ರಿಗೆ ತನಕ ಕಷ್ಟ ಇರೋದು. ಆದ್ರೆ ಒಂದಿನ ನಾನು ಹಿಂಗ್ ಬಡವ, ನಮ್ಮ ಅಪ್ಪ ಹಿಂಗ್ ಮಾಡ್ತಾವನೆ, ನಮ್ಮ ಅವ್ವ ಹಿಂಗ್ ಮಾಡ್ತಾವಳೆ ಅಂತ ಯಾವತ್ತಾದ್ರೂ ಅವನು ಅವ್ನ ಮನ್ಸಲ್ಲಿ ಅವ್ರ ಜೊತೆಲಿ ಬೇಡ ಎಲ್ಲ ಸಿಂಗಲ್ ಕುಂತ್ಕೊಂಡಾರು ಮಾತಾಡಿಲ್ಲ ಸರ್. ಅವನು ಬಿಗ್ ಬಾಸ್ ಅಲ್ಲಿ ಮಾತಾಡಿಲ್ಲ. ಅವನ್ ಏನಂದ್ರೆ ನನ್ ಕಷ್ಟ ನಂತವೇ ಇರ್ಲಿ, ಬೇರೆಯವ್ರಿಗೆ ಯಾರಿಗೂ ನಾವು ಆತರ ತೋರ್ಸ್ಕೊಂಡು ಇದ್ ಮಾಡೋದ್ ಬೇಡ ಅಂತ. ಈಗ ಅಶ್ವಿನಿ ಗೌಡ್ನೇ ಆಗ್ಲಿ ಇನ್ನೊಬ್ನೇ ಆಗ್ಲಿ ಏನೇನೋ ಆಡಿ ಅವ್ನ ಹಂಗ ಇವನ್ ಹಿಂಗ ಕೋಟ್ಯಾಧಿಪತಿ ಅದು ಇದು ಅಂದ್ರು ಸರ್, ನಮ್ಮ ಊರ್ಗೆ ಬಂದು ನೋಡಿ ಜಿನ ಒಬ್ಬೊಬ್ರು ಬತ್ತವ್ರ ಡಿ ಬಿ ಅವ್ರು. ಅವ್ರ ಮನೆ ತಾವು ಏನಾರ ಒಂದ 20 ಮೂಟೆ 40 ಮೂಟೆ ಬತ್ತದೆ ಅಂದ್ಬಿಟ್ರ ಆ ಗಿಲ್ಲಿ ಇವ್ರು ಯಾರು ಹೇಳಿದ್ರಲ್ಲ ಅಶ್ವಿನಿ ಗೌಡ, ಅವ್ರು ಹೇಳ್ದಂಗ್ ಕೇಳ್ಬಿಡ್ತೀವಿ ನಾವು. ಸರ್ ನಿಜವಾಗ್ಲೂ ತುಂಬಾ ಜನ ಕೆಲವ್ರು ಏನ್ ಮಾಡ್ತಾರೆ, ಗಿಲ್ಲಿ ಐಷಾರಾಮ್ ಕಾಲು ದೊಡ್ಡ ಬಂಗ್ಲೆ ಅದೇ ಅಂತ ಹೇಳ್ತಾರೆ. ಈಗ ಅದೆಲ್ಲ ಅದು ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಕೊಂಡವನೆ, ಸೆಕೆಂಡ್ ಹ್ಯಾಂಡ್ ತಕೊಂಡವನೆ, ಲೋನ್ ಹಾಕ್ಸ್ಕೊಂಡು ಏನೋ ಒಟ್ನಲ್ಲಿ ಅದು ಈಗ ತಕೊಂಡ್ರು ಸರ್. ಯಾವಾಗ ಹೇಳು, ಈಗ ಇದಾದ್ಮೇಲೆ ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ಆದ್ಮೇಲೆ ತಗೊಂಡಿರೋ ಸಾದ ಅಲ್ದ. ಅಷ್ಟು ದಿನ ಗಂಟ ಅವ್ನ ಪಾಪ ಬಸ್ಸಲ್ಲೇ ಬತ್ತಿದ್ದು, ಬಸ್ಸಲ್ಲೇ ಹೋಯ್ತಿದ್ದು, ಓಡಾಡ್ತಿದ್ದು. ಈಗ ಸ್ವಲ್ಪ ದಿನದಲ್ಲಿ ಹಂಗ ಆದ್ಮೇಲೆ ಜನ ಏನಾರು ಅನ್ಕತ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ತಕೊಂಡನ ಹೊರ್ತು ಅವ್ರಿಗೆ ನನಗ್ ಸಂತೃಷ್ಟಿ ಆಯ್ತು, ನನಗ್ ಸಮಾಧಾನ ಆಗದೆ
ನಮ್ಮ ಅಪ್ಪ ನಮ್ಮವನ್ ಚೆನ್ನಾಗಿ ನೋಡ್ಕೊತೇನೆ ಅಂತ ತಕನಿಲ್ಲ ಅವನು. ಈಗ ಹೋಗುವಾಗ ಜನ ಈಗ ಅವ್ನ್ ನೋಡ್ತಾ ಇದ್ರಲ್ಲ ಸರ್ ಬಿಗ್ ಬಾಸ್ ಅಲ್ಲಿ ಹೌದು. ಯಾವ ತರ ಇದ್ದಾನೆ ಯಾವ ತರ ಮಾಡ್ತಾವನೆ ಅದೇ ಸೇಮ್ ಅವ್ರು ಅಜಯ್ ಇದಿರೋದು. ಅಲ್ಲ ಸರ್, ಕೆಲವ್ರು ಅಂತಾರ ಅವರು ಕೋಟ್ಯಾಧಿಪತಿ, ಅವ್ರ ಅಪ್ಪ ಕೋಟ್ಯಾಧಿಪತಿ 150 ಮನೆ ಬಾಡಿಗೆ ಬರ್ತದೆ ಅಂತಾರೆ. ಅವ್ರು ಐಷಾರಾಮಿಯಾಗಿ ಮಾತಾಡ್ತಾರ ಸರ್. ಬಡವ್ರ ಮಕ್ಳು ಬಡವರಂಗೆ ಇರೋದು. ನೀವೆಲ್ಲ ಹತ್ರದಿಂದ ಒಂದೇ ಊರವ್ರು ನೋಡಿ ಒಂದೇ ನಮ್ಮ ಅಕ್ಕನ ಮಗನೇ ಅವನು. ನಿಮ್ ಸಂಬಂಧಿಕ ಅವರು. ಆಮೇಲೆ ಎಲ್ಲೇ ಹೋದ್ರು ಕೂಡ ನಮ್ ಸಂಬಂಧಿಕರು ಅಂತಾರಲ್ಲ ನಿಮ್ ಊರಲ್ಲಿ, ಇಡೀ ಊರಿಗೆ ಸಂಬಂಧಿಕರು. ಹಂಗೆ ಸರ್, ಈಗ ನಮ್ದೆಲ್ಲ ಒಂದೇ ಜಾತಿಯವರು, ಇನ್ ಯಾವ ಕ್ಯಾಸ್ಟು ಇಲ್ಲ. ನಮ್ದು 400 ಕುಳ ಇದೆ. 400 ಕುಳ ಇದೆ. ದೊಡ್ಡ ಊರೇ. ದೊಡ್ಡ ಊರೇ. ಆದ್ರೆ ಅಂದ್ರೆ ಒಂದು 20-25 ಕುಳ ಆಚಾರಗಳು ಅವ್ರೆ, ಒಂದ್ 6 ಕುಳ 7 ಕುಳ ಲಿಂಗಾಯತ್ರ ಅವ್ರೆ, ಒಂದ್ 5-6 ಕುಳ ಬೆಸ್ತ್ರ ಅವ್ರೆ. ಇಷ್ಟ ಬಿಟ್ರೆ ಇರೋಲ್ಲ ನಮ್ಮವ್ರೆ. ನಮ್ಗೆಲ್ಲ ಅಲ್ಲಿಗೆ ಅಲ್ಲೇ ಸಂಬಂಧ ಅಲ್ವಾ. 400 ಕುಳ ಅಂದ್ಮೇಲೆ ಎಲ್ಲ ಅವ್ರ ಸಂಬಂಧ. ಅಣ್ಣ ತಮ್ಮದಿರಿ ಆಗ್ಲಿ, ಅಕ್ಕಂಗಾರ ಆಗಿರ್ಬೋದು, ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಅತ್ತೆ ಮಗ, ಹಿಂಗೆ ಎಲ್ಲ ಅವರೇ ಸಂಬಂಧ. ಸರ್, ಈಗ ಅದೇ ನೀವ್ ಹೇಳ್ತಾ ಇದ್ರಿ, ಏನಂತಂದ್ರೆ ಇನ್ನೊಂದ್ ಸ್ವಲ್ಪ ಹತ್ರ ಹೇಳ್ಕೊಳ್ಳಿ. ನೀವು ತುಂಬಾ ಗಮನಿಸಿದ್ರೆ ಚೆನ್ನಾಗಿ, ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಸಿಂಪತಿಗಳನ್ನ ಕ್ರಿಯೇಟ್ ಮಾಡ್ಕೋತೀರ. ಆದ್ರೆ ಗಿಲ್ಲಿ ನಿಜವಾದ ಬಡವ, ನಿಜವಾದ ಕಷ್ಟ ಇರೋ, ನಿಜವಾಗ್ಲೂ ಬಡವನೇ ಸವನ, ನಿಜವಾದ ಬಡವ ಅವನೇ. ಆದ್ರೆ ಎಲ್ಲೂ ಕೂಡ ಅವನು ಹೇಳ್ಕತೆ ಇಲ್ಲ ಸರ್. ಅದೇ ಅವ್ನ್ ದೊಡ್ಡ ಗುಣ. ಆದ್ರೆ ಇವ್ರೆಲ್ಲ ಅಷ್ಟೆಲ್ಲ ಇದ್ದು ನನ್ಗೆ ಅಂತೆ ಬಟ್ಟೆ ಬೇಕು, ಇಂತೆ ಬಟ್ಟೆ ಬೇಕು, ಅವ್ನ್ ಬರೀ ಅಂಡರ್ವೇರ್ ಇರ್ತಾನೆ, ಇದ್ರಲ್ಲಿ ಇರ್ತಾನೆ ಅಂತ ಹೇಳ್ತಾರಲ್ಲ ಸರ್. ಅವ್ನ ಅದೇ ಸ್ಥಿತಿಲಿ ಇರೋದು ಇವತ್ತು. ಊರ್ ಈಗ ಅವ್ರ ಅಣ್ಣ ತಮ್ಮದಿರೋ ಅವ್ರ ಅಪ್ಪ ಅವ್ರ ಅಮ್ಮನ್ ನೋಡಿ ಸಹ ಹೋಗಿ ನೀವು ಮನೆ ಹತ್ರ. ಅವ್ರು ಅಪ್ಪ ನಾ ಹೇಳಿಲ್ವಾ, ಬೆಂಗಳೂರಿಂದ ಒಂದ್ 20 ಸೀಟ್ ಬಂದ್ಬಿಟ್ಟು ಅವತ್ತು ಗದ್ದೆ ಒಳಗ್ ಭತ್ತ ಕೊಯ್ತವ್ರ ಅವ್ರ ತಾಯಿ. ಒಂದ್ ಹಳೆ ಸರ್ಟ್ ಇಕ್ಕಂದು ಅವ್ರ ತಾಯಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ನಾನೇ ಅವ್ರ ತಾಯಿ ಕರಪ್ಪ ಅಲ್ಲಿ ಇಲ್ಲವಳ ಅಲ್ಲಿಗೆ ಹಾಕೋದ್ರಿ, ಇಲ್ಲಿ ಅಂದ್ಬಿಟ್ಟು ತೋರ್ಸ್ದಾಗ ಅಣ್ಣ ಕಳ್ಸ್ಬಿಡ ಕಣ, ನಾನೇ ಬರ್ತೇವನಿ ಅಲ್ಲಿಗೆ ಕಣ ಅಂದ್ಬಿಟ್ಟು ಕಾಲ್ನು ತುಳಿದೇನೆ ಬಂದ. ಹಂಗೆ ಅಂತ ಶ್ರಮಸುತಿ ಇರೋರು ಅವ್ರು. ಒಳ್ಳೆ ಜನ, ಮುದ್ದು ಜನ, ಏನು ಗೊತ್ತಿಲ್ದಿರುವಂತ ಜನ. ಅಂತಿಯವ್ರಿಗೆ ಅಂತಮ್ಮಂಗ್ ಊಟವನೇ ಅಂದ್ರೆ ಆ ಭಗವಂತನ ಕೃಪೆ. ಮತ್ತೆ ನೋಡಿ, ನೀವು ಇಷ್ಟೊಂದು ಖುಷಿಯಾಗಿ ಮಾತಾಡಿದ್ರೆ ನಿಮ್ಮೂರ್ಗ ಒಂದ್ ಶ್ರೇಯಸ್ಸು. ನಮ್ಮೂರ್ಗ ಏನ್ ಸರ್, ನಮ್ಮ ಊರು ಎಲ್ಲಿ ಅದ ಅಂತಲೇ ಗೊತ್ತಿಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಮಳವಳ್ಳಿ ತಾಲೂಕು ದಡ್ಪುರ ಅಂದ್ರೆ ಒಂದ್ ಹೆಸರು. ಇವತ್ತು MLA ಗಳೆಲ್ಲ ಮಾತಾಡೋಕೆ ಶುರು ಆಗ್ಬಿಟ್ಟು, ಈಗ ನಮ್ಮ ಮಾಜಿ ಶಾಸಕರು ಒಂದ್ ವಿಡಿಯೋ ನೋಡಿ ಅನ್ನದಾನಿ ಅವರು ಈಗ ಮಾತಾಡೋರು. ಇವತ್ತು ಅಷ್ಟಿನಿಂದ ಒಂದ್ ಮಾತಿಲ್ಲ. ಇವತ್ತು ಅವನ ಬಗ್ಗೆ ಯಾಕೆ ಅವ್ರು ಒಂದ್ ಸ್ವಲ್ಪ ಈಚೆಗೆ ಬಂದ್ರಲ್ಲ, ಈಗ ಅವ್ರಿಗೂ ಒಂದ್ ಸ್ವಲ್ಪ ಇದ್ಬೇಕಲ್ಲ, ಅದಕ್ಕಾಗಿ ಮಾತಾಡೋರು ಅವ್ರು. ಮಾತಾಡ್ಲಿ, ಒಳ್ಳೇದಾಗ್ಲಿ, ನಮ್ಮೂರ್ಗ್ ಒಳ್ಳೇದಾಗ್ಬೇಕು, ಮಾತಾಡ್ಲಿ. ಅಂದ್ರೆ ಒಬ್ಬ MLA ಮಾತಾಡೋವರೆಗೂ ಬೆಳೆದವ್ರೆ ಅಂದ್ರೆ ಅದು ದೊಡ್ಡ MLA ಸರ್. DK ಶಿವಕುಮಾರ್ ಮಾತಾಡೋರ್ಲ ಸರ್ ಅವ್ರ ಬಗ್ಗೆ ಅವತ್ತು. ಸೂಪರ್. ಅವ್ರ ಬಗ್ಗೆ ಅವನೇ ಮಾತಾಡವ್ರೆ. ಸುದೀಪ್ ಸರ್ ಮಾತಾಡೋರ ಅವತ್ತು. ಇಷ್ಟೊಂದು ಪ್ರಸಿದ್ಧಿ ಅಂದ್ರೆ ದೇವ್ರೇ ಮಾಡಿ ಕಳ್ಸಿರೋದು ನಮ್ಮೂರ್ಗ ಅವನ. ಈಗ ಅದೇ ಹೇಳಿ ಕರೆಕ್ಟ್ ಅಲ್ವಾ, ನಮ್ಮೂರ್ಗೆ ದೇವ್ರೇ ಮಾಡಿ ಕಳ್ಸಿರೋದು. ಹೌದು. ಈ ಊರ್ ಆಮೇಲೆ ನಮ್ಮೂರ್ಲಿ ಎಲ್ಲಾ ರಾಜಕಾರಣಿಗಳವ್ರೆ, ಶಿವಣ್ಣವ್ರವ್ರೆ, ಎಲ್ಲ ಅವ್ರೆ. ಆದ್ರೂ ಇಂತ ಹೆಸರು ಯಾರು ತಗೋಕ್ ಆಗ್ಲಿಲ್ಲ. ಅಂದ್ರೆ ಅಭಿಮಾನ ಇದು. ಬಟ್ ಅವನ ಶ್ರಮದಿಂದ ಮೇಲೆ ಬಂದಿರೋ ಯಾವ್ದೇ ಏನ್ ಯಾರ ರಿಕಮೆಂಡೇಶನ್ ಇಲ್ಲ ಸರ್ ಅವ್ರಿಗೆ. ಯಾವ ಇದು ಒಂದ ಇನ್ಕ್ರಿಮೆಂಟ್ ಆಗ್ಲಿ, ಒಬ್ಬ ರಾಜಕಾರಣಿ ಬೆಂಬಲವಾಗ್ಲಿ, ಏನಂದ್ರೆ ಏನಿಲ್ಲ. ಅವ್ರ ಸ್ವಯರ್ಜಿತ ಅವ್ರ ಇದ್ರಿಂದಲೇ ಅವರು ಮೇಲ್ ಬಂದಿರುವಂತವ್ರು. ಯಾರು ಅವನಿಗೆ ಹಿಂಗ್ ಸಹಾಯ ಮಾಡ್ಬೇಕು, ಬಿಗ್ ಬಾಸ್ ಹೋಯ್ತಾವನೆ, ಯಾವಾರ ಮಾಡ್ತಾನೆ, ಆ ಭಾವನೆ ಯಾರ್ತೋ ಇಲ್ಲ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈ ರೇಂಜ್ಗೆ. ಇಲ್ಲ ಸರ್, ನಿಜವಾಗ್ಲೂ ನಮ್ಗೆ ಅವ್ನ್ ಬಿಗ್ ಬಾಸ್ ಹೋಗಿದ್ರು ಇಷ್ಟು 11 ಬೇರೆ 12 ಒಂದು ಆಗೋಯ್ತು. ಈಗ 12ನೇ ಸೀಸನ್ ಒಂದು. ನೀವು ಡೈಲಿ ನೋಡ್ತೀರಾ? ಡೈಲಿ ಅಂದ್ರೆ 11:30 ಆಯ್ತಾ ಸರ್ ಮಲಿಕೋತಾಗ ನಾನು ನಿಜವಾಗ್ಲೂ ಟಿವಿನೇ ನೋಡ್ತಿರ್ಲಿಲ್ಲ ಸರ್. ಹಿಂದೆ ಎಲ್ಲ ಧಾರಾವಾಹಿ ಪಾರ್ವಾಯಿ ಹಾಕತ್ತಿದ್ರು ಹೆಂಗ್ಸರು, ನಮ್ ಸುಮ್ನೆ ಮನೆ ಕತ್ತಿದ್ನು. 9 ಗಂಟೆ ಧಾರಾವಾಹಿ ನೋಡಿದೆ ಬಿಟ್ಬಿಟ್ಟಾರ. ಅವ್ರ ಏನಿಲ್ಲ ಬಿಟ್ಬಿಟ್ರು. ಈಗ ಅವ್ರು ನಮ್ಮೊಂದಿಗೆ ಕುತ್ಕೊಂಡು ನೋಡ್ತಾರೆ 11:15 ಗಂಟೆ. ಈಗ ಅಂದ್ರೆ ನೀವು 3 ನೋಡ್ತಾರೆ. ಹುಡುಗ ಅಂದ್ಮೇಲೆ ಸರ್ 11:12 ಗಂಟೆ ಆಯ್ತು ನಮ್ಮ ಮಲಿಕೋತ. ನೀವು ಬಿಗ್ ಬಾಸ್ ನೋಡ್ತಿರಲ್ಲ ಸರ್. ಈಗ ನಿಮ್ಮೂರವರು ಚಿಕ್ಕ ವಯಸ್ಸಿಂದ ನೋಡಿದೀರಾ. ಗಿಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ಈಗ ಸದ್ಯಕ್ಕೆ? ಈಗ ಎಲ್ಲಾ ಗುಣ ಇಷ್ಟ ಆಯ್ತು ಸರ್. ರಾತ್ರಿ ಅಡ್ಗೆ ಮಾಡುವಂತ ಕೊಟ್ರೆ ಅರ್ಧಂಬರ್ಧ ಬೇಯಿಸಿದ್ಮೇಲೆ ಸರಿ ಸೋಟ್ನೆ ಮುರ್ದಾಕ್ಬಿಟ್ಟ ಅಂದ್ರೆ ಸರ್ ಅವನಿಗೆ ಬತ್ತಿತ್ತು. ಅಂದ್ರೆ ಅಷ್ಟ್ ಜನಕ್ ಮಾಡಿರೋದ್ರಲ್ಲಿ ಆ ಸಿಲ್ವಾಗಿರೋ ಸೋಟ್ ತಕ್ಕಂದ್ರೆ ಮುರ್ದೋಗ್ದ ಹಂಗೆ ಇದ್ದ ಅಲ್ಲ. ಕೊತ್ಮುರಿ ಸೊಪ್ಪು ಕೆಲವ್ರು ಅಂದ್ರು ಆಲೂಗಡ್ಡೆ ಬೇನಿಲ್ಲ ಗೋಡ್ ಬತ್ತೆ ಅಂದ್ಲು ಅಂದ್ರು. ಒಂದ್ ಟೈಮ್ ಊಟ ಅದು, ಒಂದು ಟೈಮ್ ಊಟ. ಏನು ದಿನ ಅದನ್ನೇ ತಿಂತಿದ್ರ? ದೇವ್ರು ಕೊಟ್ಟು ಪ್ರಸಾದ ಅದು. ಈಗ ನಮ್ದೇ ಆಗ್ಲಿ ನಿಮ್ಗೆ ದೇವ್ರ ಪ್ರಸಾದ ಅಲ್ಲ, ಗಿಲ್ಲಿ ಪ್ರಸಾದ ಆಗ್ಬಿಟ್ಟದ. ಅಲ್ಲೇ ಹೋಗ್ಲಿ ಬಿಡಿ ಸರ್. ಈಗ ಒಂದ್ ಟೈಮ್ ಊಟಕ್ಕೆ ನಾವ್ ಅಲ್ಲಿ ಏನೇ ತಿಂದ್ರಿ ಇವತ್ತು ನಮ್ಮ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಏನು ಸಿಕ್ಕಿರೋದೇ ಇಲ್ಲ ಸರ್. ಏನೋ ಒಂದಿಷ್ಟು ಮೊಸರನ್ನ ಕೊಟ್ಟಿರ್ತಾರ, ಅಳ್ಸೋಗಿರುತ್ತೆ. ಅದ್ ಆ ಟೈಮ್ ತಿನ್ಕ ಬಂದ್ಬಿಡ್ಬೇಕು. ನಾವ್ ಅನ್ಕೋಬೇಕು ಅಷ್ಟೇ.
ಅದು ನಮಗ್ ಇವತ್ತು ಸೇರ್ಬೇಕಾಗಿರೋದು ಸೇರ್ದು ಅಂತ. ಅದ್ ಹಂಗ್ ಮಾಡ್ಬಿಟ್ಟವನೆ, ಇದ್ ಹಿಂಗ್ ಮಾಡ್ಬಿಟ್ಟವನೆ, ಅದ್ ಹಂಗ್ ಕಲ್ಸ್ಕಂದ, ಇದ್ ಹಿಂಗ್ ಒಟ್ನಲ್ಲಿ ಅವನ್ನ ಮುಗ್ಸಕ್ಕೆ ಒಂದ್ ಏನೋ ಒಂದ್ ಕುತಂತ್ರ ಮಾಡ್ತಾರೆ ಸರ್. ಅದಾಗೋದಿಲ್ಲ, ಯಾವ್ದೇ ಕಾರಣಕ್ಕೂ ಅದಾಗೋದಿಲ್ಲ. ಇರ್ಲಿ ಸರ್, ನಿಮ್ಮಂತ ಹಿರೀಕರ, ನಿಮ್ಮಂತ ಒಂದು ತಿಳಿದವಂತವರ ಆಶೀರ್ವಾದ ಪ್ರೀತಿ ಇರೋದಕ್ಕೆ ಇರುತ್ತೆ ಗಿಲ್ಲಿ ಸರ್. ಇಲ್ಲಿವರೆಗೆ ಬಂದಿದ್ದೇನೆ. ಗೆದ್ದೇ ಗೆಲ್ತಾನೆ ಸರ್, ಏನ್ ತೊಂದ್ರೆ ಇಲ್ಲ. ಅವ್ರು ಎಷ್ಟೇ ಇದ್ ಮಾಡಿದ್ರು, ಬೇರೆ ಏನೇ ಮಾಡಿದ್ರು ಜನಗಳೇ ಅವ್ನ್ ಗೆಲ್ಲಿಸ್ತಾರೆ. ನಾನು ಕೇಳಿ ಸರ್, ಈಗ ಎಲ್ಲಾ ಕಡೆ ಎಲ್ಲಾ ಊರುಗಳಲ್ಲೂ ಏನ್ ಫ್ಲೆಕ್ಸ್ ಗಳಾಗ್ತಾವ್ರೆ ಸರ್. ನಮ್ಮೂರ್ಲು ಹಾಕ್ಸಿದ್ನು, ಇವತ್ತು 4 ಬ್ಯಾನರ್ ಮಾಡೋ ಕಳ್ಸಿದೀನಿ. ಕಳ್ಸಿದೀರಾ? 4 ಬ್ಯಾನರ್ 15 ಅಡಿ 4 ಬ್ಯಾನರ್ ಮಾಡ್ಸಿ ದೊಡ್ಡದಾಗೆ ಆಗ್ತಾ ಇದೀರಾ? ದೊಡ್ಡದಾಗೆ ಮಾಡ್ಬೇಕು ಸರ್. ಇವತ್ತಿನಿಂದ ಸ್ಟಾರ್ಟ್. ಇವತ್ತಿನಿಂದ ಶುರು. ಊರ್ಲೆಲ್ಲ ಸಣ್ಣದಾಗೆ ಇದಾಕ್ಸ್ತೀವಿ. ಬಾಸನಗುಡಿ ಹತ್ರ ಮಾತ್ರ ಒಂದ್ 15-20 ಅಡಿ 4 ಕಟೌಟ್ ಹಾಕ್ಸ್ತೀವಿ. ಅಂದ್ರೆ ಸಂಕ್ರಾಂತಿ ಸ್ಪೆಷಲ್ ನಿಮ್ ಸಂಕ್ರಾಂತಿ ಸ್ಪೆಷಲ್ ನಮ್ ಗಿಲ್ಲಿ ಇವತ್ತು ಈ ಸರಿ ನಮ್ ಗಿಲ್ಲಿ ಸರ್. ಒಂದ್ ಮಾತು ಸಂಕ್ರಾಂತಿ ಕೇಳ್ತೀನಿ, ಎಲ್ಲ ನಮ್ಗೆ ಗಿಲ್ಲಿ. ನಿಮ್ ಅಣ್ಣ ಅಲ್ಲ, ತಮ್ಮ ಅಲ್ಲ, ನಿಮ್ ಮಗ ಅಲ್ಲ, ಯಾಕೆ ಸರ್ ಅಷ್ಟೊಂದು ನಿಮ್ಗೆ ಪ್ರೀತಿ? ಅಭಿಮಾನ ಸರ್, ಊರ್ ಅಭಿಮಾನ, ನಮ್ಮೂರ್ ಹುಡುಗ, ಅದು ಅದು ಅಭಿಮಾನ ನಮ್ಗೆ. ಅದಕ್ಕೆ ಖುಷಿ ಆಗುತ್ತೆ. ಖುಷಿ. ಓಕೆ.